ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭ್ರಮರಿ ಪ್ರಾಣಾಯಾಮದಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ, ಹೇಗೆ ಇದನ್ನ ಪ್ರಾಕ್ಟೀಸ್ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ತುಂಬಾನೇ ಪ್ರಯೋಜನಕಾರಿಯಾದಂತಹ ಪ್ರಾಣಾಯಾಮ ನಿಮ್ಮ ಕೋಪ, ಸ್ಟ್ರೆಸ್, ನಿದ್ರಾಹೀನತೆ ಎಲ್ಲವನ್ನ ನಿವಾರಣೆ ಮಾಡುತ್ತೆ. ಮಕ್ಕಳು ಅಭ್ಯಾಸ ಮಾಡಿದ್ರೆ ಅವರ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ತುಂಬಾ ಒಳ್ಳೆ ಪ್ರಾಣಾಯಾಮ, ತುಂಬಾ ಸುಲಭವಾಗಿದೆ, ಎಲ್ಲರೂ ಮಾಡಬಹುದು. ನಿಮ್ಮ ಮೆದುಳಿನ ಆರೋಗ್ಯಕ್ಕೆ ಇದು ತುಂಬಾನೇ ಪ್ರಯೋಜನಕಾರಿ, ಮಾನಸಿಕ ಆರೋಗ್ಯಕ್ಕೂ ಕೂಡ ಅಷ್ಟೇ. ಸ್ನೇಹಿತರೆ, ಹೇಗೆ ಪ್ರಾಕ್ಟೀಸ್ ಮಾಡೋದು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಭ್ರಮರಿ ಪ್ರಾಣಾಯಾಮ ತುಂಬಾನೇ ಪ್ರಯೋಜನಕಾರಿಯಾದಂತಹ ಪ್ರಾಣಾಯಾಮ. ತುಂಬಾ ಜನಕ್ಕೆ ನಿದ್ರಾಹೀನತೆ ಇರುತ್ತೆ, ಸರಿಯಾಗಿ ನಿದ್ರೆ ಬರೋದಿಲ್ಲ, ಮಧ್ಯರಾತ್ರಿನಲ್ಲಿ ಎಚ್ಚರ ಆಗ್ಬಿಡುತ್ತೆ, ತುಂಬಾ ನೆಗೆಟಿವ್ ಥಾಟ್ಸ್ ಬರುತ್ತೆ, ತುಂಬಾ ಕೋಪ ಮಾಡ್ಕೊಳ್ತೀನಿ, ತುಂಬಾನೇ ಸ್ಟ್ರೆಸ್ ಅಲ್ಲಿ ಇರ್ತೀನಿ, ಯಾವಾಗ್ಲೂ ಭಯ ಆಗತ್ತೆ, ಈ ರೀತಿ ಎಲ್ಲ ಸಮಸ್ಯೆ ಇರುತ್ತೆ ನೋಡಿ. ಅದೆಲ್ಲವನ್ನ ಗುಣಪಡಿಸ್ಕೊಳ್ಳೋದಕ್ಕೆ ಈ ಪ್ರಾಣಾಯಾಮ ತುಂಬಾನೇ ಸಹಕಾರಿ ಸ್ನೇಹಿತರೆ. ಹೌದು, ನಿದ್ರಾಹೀನತೆ ಇದ್ರೆ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡಿ. ಮಲ್ಗಿದ್ರೆ ನಿದ್ರೆ ಬರುತ್ತೆ, ಕಣ್ಣು ತುಂಬಾ ನಿದ್ರೆ ಬರುತ್ತೆ. ಈ ಒಂದು ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಕಿವಿಗಳ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ತುಂಬಾ ಜನಕ್ಕೆ ಕಿವಿ ಯಾಕೋ ಸರಿಯಾಗಿ ಇತ್ತೀಚೆಗೆ ಕೇಳಿಸ್ತಾ ಇಲ್ಲ, ಅಥವಾ ಕಿವಿ ಸೋರ್ತಾ ಇದೆ, ಕಿವಿಯಲ್ಲಿ ಶಬ್ದ ಬರ್ತಾ ಇದೆ ಅನ್ನೋರು ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದ್ರೆ ಇದರಿಂದ ನಮ್ಮ ಕಿವಿಯ ಆರೋಗ್ಯ ತುಂಬಾ ಚೆನ್ನಾಗಾಗುತ್ತೆ. ನಿಮ್ಮ ಕಿವಿಯಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದು ಗುಣ ಆಗೋದಕ್ಕೆ ಈ ಒಂದು ಪ್ರಾಣಾಯಾಮ ತುಂಬಾ ಸಹಕಾರಿ ಅಂತಾನೆ ಹೇಳ್ಬೋದು. ಈ ಮೆಮೊರಿ ಪವರ್ ಅನ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ. ಮಕ್ಕಳಿಗೆ ಕೂಡ ಇದು ತುಂಬಾನೇ ಒಳ್ಳೇದು. ಇತ್ತೀಚೆಗೆ ಯಾಕೋ ಎಲ್ಲವನ್ನ ಮರ್ತು ಬಿಡ್ತೀನಿ ಅನ್ನೋರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ನಮ್ಮ ಮೆದುಳಿನ ಆರೋಗ್ಯಕ್ಕೆ, ನಮ್ಮ ಮೆದುಳಿನ ಒಂದು ಆ ನರಮಂಡಲಕ್ಕೆ ಇದು ತುಂಬಾನೇ ಪ್ರಯೋಜನಕಾರಿಯಾದಂತಹ ಪ್ರಾಣಾಯಾಮ ಸ್ನೇಹಿತರೆ. ತುಂಬಾ ಜನ ನಾನು ತುಂಬಾ ಕೋಪ ಮಾಡ್ಕೊಳ್ತೀನಿ, ಕೋಪ ಏನ್ ಮಾಡಿದ್ರು ಕಂಟ್ರೋಲೇ ಆಗ್ತಿಲ್ಲ ಅನ್ನೋರು ಕೂಡ ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಕೋಪ ಕಂಟ್ರೋಲಿಗೆ ಬರುತ್ತೆ ಸ್ನೇಹಿತರೆ. ನಿಮ್ಮ ಮಾನಸಿಕ ಆರೋಗ್ಯಕ್ಕೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ. ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ತಲೆಯ ಭಾಗ ಏನಿದೆ, ಈ ಕುತ್ತಿಗೆಯ ಭಾಗದಿಂದ ಈ ತಲೆಯ ಭಾಗ ಏನೆಲ್ಲ ಇದೆ, ಇದ್ರ ಸಂಪೂರ್ಣ ಆರೋಗ್ಯಕ್ಕೆ, ಇದ್ರ ಸಂಪೂರ್ಣ ಒಂದು ಕಾರ್ಯನಿರ್ವಹಣೆಗೆ ಈ ಪ್ರಾಣಾಯಾಮ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹೇಗ್ ಮಾಡೋದು, ಯಾವಾಗ ಮಾಡ್ಬೇಕು ಅಂದ್ರೆ ಇದನ್ನ ಖಾಲಿ ಹೊಟ್ಟೆಯಲ್ಲೇ ಮಾಡ್ಬೇಕು. ಊಟ ಆಗಿದ ತಕ್ಷಣ ಯಾವುದೇ ರೀತಿಯ ಪ್ರಾಣಾಯಾಮಗಳನ್ನ ಮಾಡಬಾರ್ದು. ಅದರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಅಥವಾ ಸಂಜೆ ಅಥವಾ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಈ ರೀತಿ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಆಗೋದಿಲ್ಲ, ತಿಂಡಿ ತಿನ್ಬಿಟ್ಟಿರ್ತೀವಿ, ಊಟ ಮಾಡಿರ್ತೀವಿ ಅಂದ್ರೆ 2 ಅವರ್ಸ್ ಆದ್ಮೇಲೆ, ಏನಾದ್ರೂ ತಿಂದಿರ್ತೀರಾ ಅಂದ್ರೆ 2 ಅವರ್ಸ್ ಆದ್ಮೇಲೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ಆರಾಮವಾಗಿ ಈ ರೀತಿ ಸುಖಾಸನ, ವಜ್ರಾಸನ, ಪದ್ಮಾಸನ ಅಥವಾ ಚೇರ್ ಮೇಲೆ, ಸೋಫಾ ಮೇಲೆ ಕೂತ್ಕೊಂಡು ಕೂಡ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಈ ಒಂದು ಭ್ರಮರಿ ಪ್ರಾಣಾಯಾಮವನ್ನ ಷಣ್ಮುಖಿ ಮುದ್ರೆನಲ್ಲಿ ಮಾಡ್ತಾರೆ. ಯಾಕೆಂದ್ರೆ ಈ ರೀತಿ ಕಿವಿಯನ್ನ ಕ್ಲೋಸ್ ಮಾಡ್ತಾರೆ, ಈ ರೀತಿ ಕಣ್ಣುಗಳನ್ನ ಈ ರೀತಿ ಕ್ಲೋಸ್ ಮಾಡಿ ಮಾಡುವಂಥದ್ದು. ಯಾಕೆ ಅಂದ್ರೆ ಈ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾವು ಹಮ್ಮಿಂಗ್ ಸೌಂಡ್ ಅನ್ನ ಮಾಡ್ತೀವಿ, ಅಂತ ಸೌಂಡ್ ಅನ್ನ ಮಾಡ್ತೀವಿ. ಆ ಸೌಂಡ್, ಆ ವೈಬ್ರೇಷನ್ ಏನಿರುತ್ತೆ ಅದು ಕರೆಕ್ಟ್ ಆಗಿ ನಾವು ಕೇಳಿಸ್ಕೊಬೇಕು. ಕರೆಕ್ಟ್ ಆಗಿ ಅದ್ರ ಕಡೆ ನಾವು ಗಮನವನ್ನ ಕೊಟ್ಟಾಗ ಈ ಪ್ರಾಣಾಯಾಮದ ಒಂದು ಏನು ಆ ರಿಸಲ್ಟ್ ಏನಿದೆ ಅದು 100% ನಮ್ಗೆ ಸಿಗುತ್ತೆ. ಹೊರಗಡೆ ಯಾವುದೇ ಏನೇ ನಡೀತಿರ್ಲಿ ಅದ್ರ ಕಡೆ ಗಮನ ಕೊಡದೆ ಜಸ್ಟ್ ನಾವು ಏನ್ ಮಾಡ್ತಿದೀವಿ ಅದ್ರ ಕಡೆ ಮಾತ್ರ ನಾವು ಗಮನವನ್ನ ಕೊಟ್ರೆ ಈ ಪ್ರಾಣಾಯಾಮದಿಂದ 100% ರಿಸಲ್ಟ್ ಸಿಗುತ್ತೆ ನಮ್ಗೆ. ಹಾಗಾಗಿ ಕಿವಿಯನ್ನ ಮುಚ್ಕೊಂಡು, ಅಂದ್ರೆ ಕಿವಿಯನ್ನ ಕ್ಲೋಸ್ ಮಾಡಿ ಈ ಪ್ರಾಣಾಯಾಮವನ್ನ ಮಾಡೋದ್ರಿಂದ, ಕಣ್ಣು ಮತ್ತೆ ಕಿವಿಯನ್ನ ಕ್ಲೋಸ್ ಮಾಡಿ ಪ್ರಾಣಾಯಾಮವನ್ನ ಮಾಡೋದ್ರಿಂದ 100% ರಿಸಲ್ಟ್ ಸಿಗುತ್ತೆ. ಕೆಲವರು ಆಗೋದೇ ಇಲ್ಲ, ಈ ರೀತಿ ಎಲ್ಲ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗಲ್ಲ, ತುಂಬಾ ವಯಸ್ಸಾಗಿದೆ ಅಥವಾ ಕೈಗಳು ಆಗೋದಿಲ್ಲ ಅನ್ನೋ ಕಿವಿಗಳನ್ನ ಕ್ಲೋಸ್ ಮಾಡದೆ ಹಾಗೇನೂ ಮಾಡಬಹುದು. ಆದ್ರೆ ನಿಮ್ಗೆ ಸಾಧ್ಯ ಆಗತ್ತೆ ಅಂದ್ರೆ ಈ ರೀತಿ ಕಿವಿಗಳನ್ನಾದ್ರೂ ಕ್ಲೋಸ್ ಮಾಡ್ಕೊಂಡು ಮಾಡಬಹುದು. ಈ ರೀತಿ ನಿಮ್ಮ ಕಣ್ಣುಗಳನ್ನು ಈ ರೀತಿ ಕ್ಲೋಸ್ ಮಾಡ್ಕೊಂಡು ಮಾಡಬಹುದು. ಅಥವಾ ಹಾಗಲ್ಲ ಅಂದ್ರೆ ಜಸ್ಟ್ ಕಿವಿನಾದ್ರೂ ಕ್ಲೋಸ್ ಮಾಡ್ಕೊಂಡು ಹೀಗೆ ಮಾಡಬಹುದು. ಹೇಗ್ ಮಾಡೋದು, ನಿಧಾನವಾಗಿ ಹೊಟ್ಟೆ ತುಂಬುವಷ್ಟು ಉಸಿರನ್ನ ತಗೊಳ್ಬೇಕು. ಉಸಿರನ್ನ ಹೊರಗಡೆ ಹಾಕ್ತಾ ಅಂತ ದುಂಬಿ ತರ ಶಬ್ದವನ್ನ ಮಾಡಬೇಕು. ನಿಧಾನವಾಗಿ ಉಸಿರು ತಗೋಬೇಕು. ಎಷ್ಟು ನಿಧಾನವಾಗಿ ಉಸಿರು ತಗೊಂಡ್ರೋ ಅಷ್ಟೇ ನಿಧಾನವಾಗಿ ನೀವು ಅಂತ ಹಮ್ಮಿಂಗ್ ಸೌಂಡ್ ಅನ್ನ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕ್ಬೇಕು. ಈ ರೀತಿ ಒಂದ್ಸಲ ಉಸಿರು ತಗೊಂಡು ಉಸಿರನ್ನ ಹೊರಗಡೆ ಹಾಕಿದ್ರೆ 1 ರೌಂಡ್ ಅಂತ ಆಗುತ್ತೆ. ಈ ರೀತಿ ನೀವು 10 ರೌಂಡ್ಸ್, 20 ರೌಂಡ್ಸ್, 30 ರೌಂಡ್ಸ್ ಈ ರೀತಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬಹುದು. ಡೈಲಿ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಟೈಮ್ ಆದ್ರೂ ನೀವು ಇದನ್ನ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅದ್ಭುತ ಬದಲಾವಣೆ ಸಿಗುತ್ತೆ ಸ್ನೇಹಿತರೆ. ಈಗ ಶುರು ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್. Breathe in, breathe out.
ಹೀಗೆ. ಆದರೆ ಈ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಒಳಗಡೆ ನಾಲಿಗೆ ಇರುತ್ತಲ್ಲ, ಅದನ್ನು ಎಲ್ಲೂ ಟಚ್ ಮಾಡಿರಬಾರ್ದು. ಮೇಲೆ ಕೆಳಗೆ ಹಲ್ಲುಗಳಿಗೆ ಎಲ್ಲೂ ನಾಲಿಗೆ ಟಚ್ ಆಗಿರಬಾರ್ದು. ಹಾಗೆ ಈ ರೀತಿ ಇಟ್ಕೊಂಡಿರಬೇಕು. ಸೊ ಈ ಒಂದು ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಿಮಗೆ ವೇಗಸ್ ನರ್ವ್ ಕೂಡ ಆಕ್ಟಿವೇಟ್ ಆಗುತ್ತೆ. ಮತ್ತೆ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್. Breathe in, breathe out. ಹೀಗೆ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ. ಸೊ ಈ ರೀತಿ ಕಿವಿಗಳನ್ನು ಕ್ಲೋಸ್ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಒಂದು ಒಳ್ಳೆ ರಿಸಲ್ಟ್ ನಿಮ್ಗೆ ಬೇಗ ಸಿಗುತ್ತೆ ಅಂತಾನೆ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.